ಎಲ್ರಿ ನಿಮ್ಮ ರಾಜಕೀಯ? ಅವತ್ತು ಬಂದ್ರಿ ಫ್ರೀಡಮ್ ಪಾರ್ಕಲ್ಲಿ ಫೈಟ್ ಮಾಡಬೇಕಾದ್ರೆ ನಮ್ಮ ಸರ್ಕಾರ ಬರಲಿ, ಬಂದು 3 ತಿಂಗಳಿಗೆ ನಿಮ್ಮ ಬೈಕ್ ನಿಲ್ಲಿಸ್ಬಿಡ್ತೀನಿ, ನಿಮ್ಗೆ ಹೆಲ್ಪ್ ಮಾಡಿಬಿಡ್ತೀನಿ ಅಂದ್ರಿ. ಎಲ್ರಿ ನಿಲ್ಲಿಸಿದ್ರಿ? ಎಲ್ಲೋದ್ರಿ ನಿಮ್ಮ ಸರ್ಕಾರ? ಎಲ್ಲೋದ್ರು ಸಿದ್ದರಾಮಯ್ಯವರು? ಎಲ್ಲೋದ್ರು ಡಿ ಕೆ ಶಿ? ಹಾಂ, ನಮ್ಮ ಕಷ್ಟ ಯಾರಿಗೆ ಅರ್ಥ ಆಯ್ತದೆ? ಬೀದಿ ಏನಾಗಿದ್ದೀವಿ ಸರ್ ಆಟೋ ಡ್ರೈವರ್ಗಳು. ಹಾಂ, ಅಲ್ಲ ಬೇರೆ ತಗೋ ನಟ್ಟು ಬೋಟು ಬಿಚ್ತೀನಿ, ಅದು ಬಿಚ್ತೀನಿ ಅಂದ್ರೆ ಬಿಚ್ಚ್ರಿ ರೀ. ಹಾಂ, ಬೈಕ್ನ ತಂದು ಬಿಚ್ಚಿ ಓಪನಾಗಿ ಬಂದು ಹಾಕೊಂಡು ಹೋಗ್ತಾರಲ್ಲ. ಎಲ್ಲೈತೆ ನಿಮ್ಮದು ಸರ್ಕಾರ? ಕಣ್ಕಂತ ಅಲ್ವಾ? ಓಪನಾಗಿ ಬಂದು ಬಾಡಿಗೆ ಹೊಡಿತಿದ್ರೆ ನಾವು ನಮಗೂ ವೈಟ್ ಮಾಡ್ಕೊಡಿ, ತಾಕತ್ತಿದ್ರೆ ನಾವು ವೈಟ್ ಮಾಡಿ ಹೊಡಿತೀವಿ. ಅಲ್ಲ, ತಮಿಳ್ನಾಡಿಂದ ಬಂದ ಗಾಡಿ ಓಡಿಸ್ತಾ ಇದೆ ಬೈಕು, ಆಂಧ್ರದಿಂದ, ಮುಂಬೈಯಿಂದ, ಚೆನ್ನೈಯಿಂದ, ಕಲ್ಕತ್ತಾದಿಂದ, ಡೆಲ್ಲಿಯಿಂದ ಆ ವೈಟ್ ಬೋರ್ಡ್ ಬಂದು ಇಲ್ಲಿ ಬಾಡಿಗೆ ಹೊಡಿತಾವನೆ. ನೀವೆಲ್ಲ ಸರ್ಕಾರ ಎಲ್ಲಿದೆ ನಿಮ್ಮದು? ನಿಜ ನಂಬಿಕೆ ಹೊಂಟೋಯ್ತು ಸರ್. ನಮಗೆ ಈ ಸರ್ಕಾರ ಮೇಲೆ ನಂಬಿಕೆನೇ ಹೊಂಟೋಯ್ತು 100%. ಅವರು ಕೋರ್ಟ್ ಆದೇಶ ಹಿಂದೆ ಮುಂದೆ ಹಾಕೊಂಡಿದಾರಲ್ಲ, ಇಲ್ಲ ಅವ್ರ ಕಡೆ ಪರ ಕೊಡಿ, ಇಲ್ಲ ನಮ್ಮ ಪರ ಕೊಡಿ, ಎರಡು ಒಂದು ಮಾಡಿ, ಆಮೇಲೆ ಓಪನ್ ಚಾಲೆಂಜ್ ಮಾಡ್ತೀವಿ. ಎರಡು ಇಲ್ಲ, ಐತೆ ಕೋಟಲ್ ಐತೆ ಅಂದ್ಕೊಂಡು ಹೋದ್ರೆ ಈಗ ಊಟ ತಟ್ಟೆ ಹಾಕ್ಬಿಟ್ಟು ಉಣ್ತೀಯ ತೆಗೆನ ಅಂದರೆ ಯಾರು ತರ್ತಾರೆ? ಒಂದು ಮಾತು ಇಲ್ಲ, ಅವ್ರ ಕಡೆ ಪರ ಕೊಡಿ, ಇಲ್ಲ ನಮ್ಮ ಕಡೆ ಪರ ಕೊಡಿ, ಆಮೇಲೆ ನೋಡಿ ನಮಗೆ ಏನು ಮಾಡ್ತೀವಿ ಅಂತವ. ನಾವು ಎಚ್ಚರಿಕೆ ಬೇಕು ಫೆಸ್ಟಿವಲ್. ಇವಾಗ ಇನ್ನೊಂದು ಸತಿ ಯಾವುದೇ ಸರ್ಕಾರ ಆಗಲಿ, ಯಾವುದೇ ಇದಾಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಯಾವುದೇ ಆಗಲಿ, ನಾವಿದ್ದೀವಲ್ಲ ಫೆಸ್ಟು, ನಾವು ಜನಸೇವಕರು, ನಾವು ಮೇಂಡ ಉಪಯೋಗಿಸ್ಬಿಟ್ಟು ತರಬೇಕು. ಯಾರನ್ನ ಏಣಿಕೆ ಮಾಡಿ, ಯಾರನ್ನ ಲೈಕ್ ಮಾಡಿ ಅಂತರ ತಂದು ನಿಲ್ಲಿಸ್ಬೇಕು. ನಮ್ದು ಈ ಸರ್ಕಾರ ಇದಲ್ಲ, ನಮ್ಮಂಥ ಬಡವ್ರನ್ನ ಲೂಟಿ ಮಾಡ್ತೈತೆ. ಲೂಟಿ ಅಂದರೆ ನಾವು ಬೀದಿ ಹೆಣ ಆಗ್ಬಿಟ್ಟಿದ್ದೀವಿ. ಏನು ಹೇಳಿ? ಬೀದಿ ಹೆಣ. ಆದ್ದರಿಂದ ಬೈಕ್ ಟ್ಯಾಕ್ಸಿ, ಈಗ ನೀವು ವೈಟ್ ಬೋರ್ಡ್ ತಗೊಂಡು ಓಡಾಡ್ತಿರಲ್ಲ, ಬಾಡಿಗೆ ಕೊಡಿ, ನೋಡ್ತೀನಿ ತಾಕತ್ತಿದ್ರೆ ನಿಮ್ಮ ಕೈಲಿ. ಎಲ್ರಿ ನಿಮ್ಮ ರಾಜಕೀಯ? ಅವತ್ತು ಬಂದ್ರಿ ಫ್ರೀಡಮ್ ಪಾರ್ಕಲ್ಲಿ ಫೈಟ್ ಮಾಡಬೇಕಾದ್ರೆ ನಮ್ಮ ಸರ್ಕಾರ ಬರಲಿ, ಬಂದು 3 ತಿಂಗಳಿಗೆ ನಿಮ್ಮ ಬೈಕ್ ನಿಲ್ಲಿಸ್ಬಿಡ್ತೀನಿ, ನಿಮ್ಗೆ ಹೆಲ್ಪ್ ಮಾಡಿಬಿಡ್ತೀನಿ ಅಂದ್ರಿ. ಎಲ್ರಿ ನಿಲ್ಲಿಸಿದ್ರಿ? ಎಲ್ಲೋದ್ರಿ ನಿಮ್ಮ ಸರ್ಕಾರ? ಎಲ್ಲೋದ್ರು ಸಿದ್ದರಾಮಯ್ಯವರು? ಎಲ್ಲೋದ್ರು ಡಿ ಕೆ ಶಿ? ಹಾಂ, ನಮ್ಮ ಕಷ್ಟ ಯಾರಿಗೆ ಅರ್ಥ ಆಯ್ತದೆ? ಬೀದಿ ಏನಾಗಿದ್ದೀವಿ ಸರ್ ಆಟೋ ಡ್ರೈವರ್ಗಳು. ಹಾಂ, ಅಲ್ಲ ಬೇರೆ ತಗೋ ನಟ್ಟು ಬೋಟು ಬಿಚ್ತೀನಿ, ಅದು ಬಿಚ್ತೀನಿ ಅಂದ್ರೆ ಬಿಚ್ಚ್ರಿ ರೀ. ಹಾಂ, ಬೈಕ್ನ ತಂದು ಬಿಚ್ಚಿ ಓಪನಾಗಿ ಬಂದು ಹಾಕೊಂಡು ಹೋಗ್ತಾರಲ್ಲ. ಎಲ್ಲೈತೆ ನಿಮ್ಮದು? ಬಂದು ಮಿನಿಮಮ್ ಅಂದರೆ 5 ವರ್ಷ ಆಯಿತು, 3ನೇ ವರ್ಷ ಆಯಿತು, 4ನೇ ವರ್ಷ ದಾಟಿದೆ, 4 ವರ್ಷ ಆಯಿತು. 4 ವರ್ಷದಿಂದ ಏನು ಮಾಡ್ತಾಯಿದ್ದೀರಾ? ಕೊಡಿ ಬಿಡಿ, ನಿನ್ನ ಅವ್ರಿಗಾರ ಕೊಡಿ, ನಮ್ಗಾರ ಕೊಡಿ, ನೋಡ್ತೀವಿ, ಅಮ್ಮ ಫೈಟ್ ಮಾಡ್ತೀವಿ ನಾವು. ಅಲ್ಲ, ನಾವು ಏನಾರ ಒಂದೆರಡು ಬಾಕ್ಸು ಗೀಸ್ ಹಾಕೊಂಡ್ರೆ ಹಿಡಿದ್ಬಿಟ್ಟು ಫೈನ್ ಹಾಕ್ತೀರಾ? ಅವರು ಬಂದು ಪಬ್ಲಿಕಲ್ಲಿ ಡ್ಯೂಟಿ ಹಾಕೊಂಡು ಹೋಗ್ತಾರೆ ವೈಟ್ ಬೋರ್ಡಲ್ಲಿ, ಅವ್ರು ಹಿಡಿಯೋಕ್ಕೆ ತಾಕತ್ತಿಲ್ಲ ನಿಮಗೆ ಪೊಲೀಸರಿಗೆ? ಈ ಪೊಲೀಸರಿಗೆ ಒಂದು ಮನವಿ ನಾನು ಹೇಳ್ತೀನಿ, DCP ಅವರೇ ಒಂದು ಹೇಳ್ತಿ ಕೇಳಿ. ನಮ್ಮ ಬೆಂಗಳೂರು DCP ಯಾರ್ಯಾರು ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ಒಂದೇ ಒಂದು ಮನವಿ, ನಾವೇನೋ ಒಂದು 4 ಬಾಕ್ಸು ಹೊಟ್ಟೆಪಾಡಿ ಒಂದು ಬಾಕ್ಸ್ ಹಾಕೊಂಡು ಹೋದ್ರೆ ಎಲ್ಲರೂ ಬಾಡಿಗೆ ಸಿಕ್ತಾಗ ಹಿಡಿದ್ಬಿಟ್ಟು 5,000 ಫೈನ್ ಹಾಕ್ತೀರಾ? ಅವರು ಓಪನಾಗಿ ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡಿತಾರೆ. ನೀವು ಕೇಳೋಕ್ಕೆ ಅಧಿಕಾರ ಇಲ್ಲ ನಿಮಗೆ? ರೂಲ್ಸು ನಿಮಗೆ ತಾಕತ್ತಿಡ್ರಿ, ನೀವು ಇಡ್ರಿಷ್ಟು ತಾಕತ್ತಿದ್ರಿ ನೀವು. ಅವತ್ತು ನಾವು ಮಾತಾಡ್ತೀವಲ್ಲ, ಅದು ಬಿಟ್ಬಿಟ್ಟು ನೀವು ನಮ್ಗೆ ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು. ಫಸ್ಟ್ ನಮ್ಮ ಹತ್ರ ಬನ್ನಿ, ಬಡವ್ರ ಹತ್ರಕ್ಕೆ. ನಮ್ಗೇನಿದೆ, ನಾವು ಇನ್ನೇನು ಸ್ವಲ್ಪ ದಿನ ಸಾಯ್ತಾ ಇದ್ವಿ, ಸಾಯೋ ಮೂಮೆಂಟ್ ಬಂದಿದೆ ಪರಿಸ್ಥಿತಿ. ಬಾಡಿಗೆ ಇಲ್ಲ, ಬೆಳಗಿಂದ ನೋಡಿ, ನೀವೇ ನೋಡಿ, ಬೆಳಗಿಂದ ಬರೀ 300 ರೂಪಾಯಿ ಮಾಡಿದ್ದೀವಿ. ನಂಬಿ ನೋಡ್ಬಿಟ್ರು ಬಿಡಿ, 300 ರೂಪಾಯಿ ಮಾಡಿದ್ದೀವಿ. ತೋರಿಸ್ತಾ ನಿಮಗೆ, ಅದು ಜೂಮ್ ಮಾಡಿ ತೋರಿಸ್ಬಿಡ್ತೀನಿ. ಆ ಥರ ಪರಿಸ್ಥಿತಿ ಬಂದಿದೆ. ಎಲ್ಲಿದೆ ಸರ್ಕಾರ ನಮ್ಮದು? ಹೇಳಿ ನೀವೇ. ನಮ್ಮ ಸರ್ಕಾರ ನಾವು ಫ್ರೀಡಮ್ ಪಾರ್ಕ್ಗೆ ಹೋರಾಟ ಮಾಡ್ತಾಯಿದ್ರೆ, ರಾಮನ್ ರೆಡ್ಡಿ ಅವರೇ ದಯವಿಟ್ಟು ಹೇಳ್ತೀನಿ ಕೇಳಿ. ನಾವೇನೋ ಅನ್ಕೊಂಡಿದ್ದೀಮ್ಮ, ನೀವು ಬಂದುಬಿಡ್ತೀರಾ. ಫಸ್ಟ್ ಒಂದು 5 ವರ್ಷ ಆಳಿದ್ರಿ, ಸಖತ್ತಾಗಿ ಮಾಡಿದ್ರಿ, ಇಲ್ಲ ಅಂತಲ್ಲ. ಅವತ್ತು ಬಂದು ಹೇಳಿದ್ಕೆ ನಾವು ಭಾರಿ ಖುಷಿ ಆದೋ. ನಮ್ಮ ಸರ್ಕಾರ ತರಲೇಬೇಕು, ಈ ಬೈಕ್ ಟ್ಯಾಕ್ಸಿ ತಳಿಸ್ತೇಬೇಕು ಅಂತ ನಾವು ಚಾಲೆಂಜ್ ಆಗ್ತೋ. ಆದರೆ ನಿಮ್ಮ ಸರ್ಕಾರ ತಂದ ನಾವು ಹೋರಾಟ ಮಾಡಿ ಸರ್ಕಾರ ತಂದಿದ್ದಕ್ಕೆ ಏನು ಫಲ ಕೊಡ್ರಿ ನೀವು ನಮ್ಗೆ ಆಟೋ ಡ್ರೈವರ್ಗಳಿಗೆ? ಭಿಕ್ಷೆ ಎತ್ತ ಮಾಡಿಬಿಟ್ರಿ. ಭಿಕ್ಷೆ ಎತ್ತಿದ್ದೀವಿ ನಾವು ಇವಾಗ. ನಿಮಗೆಲ್ಲ ಅರ್ಥ ಆಗ್ತಾವಲ್ಲ ಸರ್ ಇವಾಗ ನಿಮಗೆ? ನಾವೇನೋ ಮಾತಾಡ್ಬಿಟ್ರೆ ಆಟೋ ಡ್ರೈವರ್ ಆಟೋದಾಗ ಕುತ್ಕೊಂಡೆ ಅವ್ನಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಮಾತಾಡ್ತಾನೆ ಅಂದರೆ ಆ ನೋವಿಗೋಸ್ಕರ ಮಾತಾಡ್ತೀವಿ ಸರ್ ನಾವು. ಹಾಂ, ನೋವಿಗೋಸ್ಕರ ಮಾತಾಡ್ತೀವಿ ನಾವು, ಇನ್ನೇನು ಇಲ್ಲ ನಮಗೆ. ಇದ್ರಲ್ಲಿ ಏನು ಬರೋಲ್ಲ. ಬೆಳಗ್ಗೆಯಿಂದ ಊರೆಲ್ಲ ಸುತ್ಕೊಂಬತ್ತೀವಿ. ಹಾಂ, ಇವತ್ತು ಒಂದು ಪಾರ್ಟ್ಸ್ ರೈಟು ಎಷ್ಟಿದೆ ಗೊತ್ತಾ ಸರ್ ಗಾಡಿದು? ಒಂದು ಕಪ್ಪು ಒಂದು 300 ರೂಪಾಯಿ ಇತ್ತು, ಇವಾಗ 580 ರೂಪಾಯಿ 700 ರೂಪಾಯಿ ಆಗಿದೆ. ಎಲ್ತಾರೆ ಸರ್ ನಾವು? ನಮ್ಮ ಹೆಂಡ್ರ ಮಕ್ಳನ್ನ ಬೇರೆ ತಗ ಮನಸ್ಸ ಕರ್ಕೊಂಡೋಗಿ. ಇವ್ರಿಗೆ ಅರ್ಥ ಆಗಲ್ಲ. ಇವ್ರಿಗೇನಿದೆ, ಮಾಜು ಮಸ್ತಿ ಮಾಡ್ಕೊಂಡು ದುಡ್ಡು ಎಲ್ಲ ಮುಂಜಾದ್ರೆ ಎಂಜಾಯ್ ಮಾಡ್ತಾವ್ರೆ. ಕಷ್ಟ ಬೀಳ್ತಾರೆ ನಾವು, ನಮ್ಮಂಥ ಬಡವರು, ಕೂಲಿ ಕಾರ್ಮಿಕರು. ಅವಾಗಿನ ಅರ್ಥ ಆಗ್ತಾಯಿಲ್ಲ ನಿಮಗೆ? ಹಾಂ, ಏನು ಈ ಥರ ಆಗಿದೆ, ಏನು ಮಾಡ್ಬೇಕಂತ ಯತ್ನ ಮಾಡಿ. ಇನ್ನೂ ನಮಗೆ ಮಾತಾಡ್ತಾ ಇದ್ರೆ ಇನ್ನೂ ಜಾಸ್ತಿ ಮಾತಾಡ್ಬಿಡ್ತೀವಿ ರಫಾಗೆ. ಅದಕ್ಕೋಸ್ಕರ ಮಾತಾಡೋಕ್ಕಾಗಲ್ಲ. ನೋವು ಹೊಟ್ಟೊಳಗಡೆ ಹಿಂಗೆ ಕುದೀತಾ ಇದೆ.
ಸರ್ ಹೈಕೋರ್ಟಿಗೆ ಹೋಗಿದೆ. ಈಗ ಆಲ್ರೆಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಜಡ್ಜ್ಮೆಂಟ್ ಬರೋ ಚಾನ್ಸಸ್ ಇದೆ. ಈಗ ಸರ್ಕಾರನು ರೂಪುರೇಷೆಯನ್ನು ಸಬ್ಮಿಟ್ ಮಾಡಿದೆ ಅಂತ ಕೇಳಿ ಬರ್ತಾ ಇದೆ. ಒಂದು ವೇಳೆ ಎಲ್ಲರೂ ಇಷ್ಟು ವೆಹಿಕಲ್ಗಳು ಎಲ್ಲ ಬೋರ್ಡ್ ಮಾಡಿ ಬಿಟ್ರೆ ನಿಮ್ಮ ಸರ್ ಕಾನೂನು ಪ್ರಕಾರ ಬಿಡಿ ಸರ್, ಬೇಡ ಅಂತಲ್ಲ, ಕಾನೂನು ಪ್ರಕಾರ ಬಿಡಿ. ವೈಟ್ ಬಾಡಿ ಎಲ್ಲ ವೈಟ್ ಬಾಡಿ ಎಲ್ಲ ಬಾಡ್ ಮಾಡಿ ಬಿಡಿ, ನೋಡ್ತೀನಿ ತಾಕತ್ತಿದ್ರೆ ನಿಮ್ಮ ಕೈಲಿ. ಅದಾಗಲ್ವಾ ನಿಮ್ಮ ಕೈಲಿ? ವೈಟ್ ಬಾಡಿ ನನ್ನ ಹೆಂಡ್ತಿದ್ದು ಒಂದೈತೆ, ನಂದು ಒಂದೈತೆ, ತಂದು ಓಡ್ಸೋಕಾಯ್ತದ? ಯಾವ ಮನೆ ಬಿದ್ದು ಪಾಪ ಒಬ್ರು ಸತ್ತೋದ್ರು ಇದಾಗಿ, ಅದು ಯಾವ ಅಂತ ಹೊಣೆ ನನಗೆ. ಅವ್ರು ಹಾಪಿಟ್ಟು ಹೇಳ್ದೆ ನಮ್ಗೆ ಗೊತ್ತು ಸಂಬಂಧ ಇಲ್ಲ ಅಂತ ಹೇಳ್ದ. ಎಲ್ಲಿದ್ರೆ ಅವಾಗ ನೀವು? ಸರ್ಕಾರ ಏನು ಮಾಡ್ತೈತೆ? ಸರ್ಕಾರ ಕಣ್ಕಂತೆ ಅಲ್ವಾ? ಓಪನ್ ಬಂದು ಬಾಡಿಗೆ ಹೊಡಿತಿದ್ರೆ ನಾವು ನಮಗೂ ವೈಟ್ ಮಾಡಿ ಮಾಡ್ಕೊಡಿ, ತಾಕತ್ತಿದ್ರೆ ನಾವು ವೈಟ್ ಮಾಡಿ ಹೊಡಿತೀವಿ. ನಾವು ಇಡೀ ಕರ್ನಾಟಕ ಎಲ್ಲ ಸುತ್ತೀವಿ, ಇಡೀ ಬಾಂಬೆ ಎಲ್ಲ ಸುತ್ತೀವಿ, ಕರ್ನಾಟಕ ತಗೊಂಡೋಗಿ ನಮ್ಮಣ್ಣ ಬರೋದು. ನಿಮ್ಗೆ ಅರ್ಥ ಆಗ್ತಲ್ವ ಸರ್? ನಾವು ಎಷ್ಟು ಹೇಳೋ ಸರ್, ರಾಮಲಿಂಗಾರೆಡ್ಡಿ ಅವರೇ ದಯವಿಟ್ಟು ಹೇಳ್ತಿದ್ದು ಕೇಳಿ. ನಮ್ಮ ಆಟೋ ಚಾಲಕರದ ಕಷ್ಟವ ಸ್ವಲ್ಪ ನೀವಾರು ಅರ್ಥ ಮಾಡ್ಕೊತೀವಿ ಅಂದ್ಕೊಂಡು ನೀವು ಅರ್ಥ ಮಾಡ್ಕೊಂಡಿಲ್ಲ. ದಯವಿಟ್ಟು ಹೇಳ್ತೀನಿ ಕೇಳಿ. ಅವತ್ತು ಬಂದ್ರಿ ಪಾಪ ಆಟೋದವ್ರಿಗೆಲ್ಲ ಟ್ಯಾಕ್ಸಿಯಿಂದ ಕಷ್ಟ ಆಗ್ತೈತೆ, ನಾವೇನೋ ಮಾಡಿಬಿಡ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ. ನಾವು ಖುಷಿಪಟ್ಟು ಬಂದ್ರಪ್ಪ, ನಮ್ಗೆ ಬೇಕಾಗಿದ್ದ ಜನ ನಮಗೆ ಸಿಕ್ಕಿದ್ದಾರೆ, ನಾವು ಓಟ್ ಮಾಡಿದ್ದು ಸತ್ಯ ಆಯಿತು ಅಂತ ಮಾಡ್ತಿದ್ರಿ. ಏನು ಮಾಡಿರಿ ಸರ್ ನೀವು? ಕೋರ್ಟ್ ಇದೆ, ನಾಳೆ ಇದೆ, ನಾಡ್ದಿದೆ, ಆಚೆ ನಡೆದಿದೆ, ಇದೇ ಆಯಿತು. ನೀವು ಎಲ್ಲಿಗೆ ಹೋಗ್ಬೇಕು? ನೀವು ಹಿಂಗೆ ಹಾಕೊಂಡು ಮುಂದೆ ಹೋದ್ರೆ ನಿಮ್ಮ ಸರ್ಕಾರ ಬಿದ್ದೋಯ್ತು, ಹೋಯ್ತದೆ. ಅವಾಗ ಯಾರ್ತಾಗ ಇನ್ನೊಂದು ಸರ್ಕಾರ ಬರ್ತದೆ, ರೇ ಅವ್ರು ಇದ್ದಾರೆ ಮಾಡೋಕ್ಕಾಗಿಲ್ಲ, ಈಗ ನೀವು ಬಂದೇ ಮಾಡ್ತೀರಿ ಅಂತ ಕೇಳ್ತಾರೆ. ಹಾಗೆ ನಾವು ಯಾರು ಉತ್ತರ ಕೊಡಬೇಕು? ರೇ ನಮ್ಮ ಸರ್ಕಾರ ಐತಲ್ಲ ರೀ, 5 ವರ್ಷ ಸರ್ಕಾರ ಹಾಳೋಯ್ತಲ್ಲ, ಅವು ಬಂದು ಅವ್ರಿಗೆ ಕೇಳಬೇಕಾಯ್ತು ಅಂತ ಹೇಳ್ತಾರೆ ಅವರು. ಅವಾಗ ನಾವ್ಯಾರು ಕೇಳಿ ಸರ್? ಬಡವರು ಶಾಪ ತಟ್ಟಂತ ಬಿಡೋಲ್ಲ, ನಿಮ್ಮ ತೊಟ್ಟೆ ತಡ್ತದೆ. ನಮ್ಮಂಥ ಬಡವರು ಶಾಪ ಖಂಡಿತ ತಡ್ತದೆ. ನಾನು ಹೇಳಿ ಒಂದೇ ಮಾತು ಲಾಸ್ಟ್ ಹೇಳ್ತೀನಿ ಕೇಳಿ. ನಮ್ಮ ಕರ್ನಾಟಕದ ಜನತೆಗೆ ನಾವಿಟ್ಟು ಹೇಳ್ತೀನಿ ಕೇಳಿ, ಇಂಥ ಸರ್ಕಾರವ ನೋಡಬೇಕು, ನೋಡಿ ಆಳಿಸಿ ತರಬೇಕ್ತ. ಇದೊಂದೇ ಹೇಳ್ತಿರೋದು. ದಯವಿಟ್ಟು ಹೇಳ್ತೀನಿ, ನಾವೇನು ತಪ್ಪು ಗಿಪ್ಪು ಮಾತಾಡಿದ್ರೆ ನೀವೇ ಇರಲಿ, ಕ್ಷಮೆ ಇರ್ಬಿಡ್ಲಿ. ನಾನು ಒಂದೇ ಮಾತು ಹೇಳೋದು, ಖಂಡಿತ ಹೇಳ್ತೀನಿ, ನಮ್ಮ ಸರ್ಕಾರ ನೋಡಬೇಕು. ನಾವು ಈ ಥರ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ಇವಾಗ ಮಾತಾಡ್ತಮ್ಮ ತಿನ್ನಕ್ಕಿಲ್ಲ ಸ್ವಲ್ಪ ದಿನ ಹೋದರೆ ಬೀದಿ ಅಣ್ಣ ರೋಡ್ ನೋಡಿ, ರೋಡ್ ಒಂದೊಂದು ಇಷ್ಟು ಸುಧಾ ಗುಂಡಿ ಅವೆ. ಅಮ್ಮ ಒಂದು ಸೈಡ್ ಬಿದ್ದೋಯ್ತು ಅಂದರೆ ಗಾಡಿಯಿಂದ ಪೈಟಿ ಆಗ್ಬಿಡ್ತಾರೆ. ಮಳೆ ಹೋದಾಗ ಎಲ್ಲಿ ಗುಂಡಿ ಐತೆ ಏನಾದ್ರು ಗೊತ್ತಾಗಲ್ಲ. ಅವೆಲ್ಲ ನಿಮ್ಗೆ ಕಣ್ಣಿಕಣ್ಣಲ್ವಾ? ಈ ಪೊಲೀಸ್ನವರು 4 ಬಾಕ್ಸ್ ಇಟ್ಕೊಂಡು ಹೋದ್ರೆ ನಮ್ಮ ಹತ್ರ ಬರ್ತಾರಲ್ಲ, ಈ ಬೈಕಲ್ಲಿ ಇಟ್ಕೊಂಡು ಹೋಗ್ತಾರೆ, ಬೈಕಲ್ಲಿ ಕುಣ್ಸ್ಕೊಂಡು ಹೋಗ್ತಾರಲ್ಲ, ಅವ್ರು ಇಡ್ರಿ. ನೀವು ತಾಕತ್ತಿದ್ರೆ ನಿಮಗೆ ಇಡ್ರಿ ಸರ್ ನೀವು. ಹೌದು ಓಪನ್ ಚೆನ್ನಾಗಿ ಆಗ್ತೀವಿ, ನಮಗೂ ವೈಟ್ ಮಾಡಿ ಮಾಡಿಕೊಡಿ, ನಾವು ಮಾಡ್ತೀವಿ. ನಾವು ಇಡೀ ಬಾಂಬೆ ಎಲ್ಲ ಸುತ್ತೀವಿ. ಅಲ್ಲ, ತಮಿಳ್ನಾಡಿಂದ ಬಂದ ಗಾಡಿ ಓಡಿಸ್ತಾ ಇದೆ ಬೈಕು, ಆಂಧ್ರದಿಂದ, ಮುಂಬೈಯಿಂದ, ಚೆನ್ನೈಯಿಂದ, ಕಲ್ಕತ್ತಾದಿಂದ, ಡೆಲ್ಲಿಯಿಂದ ಆ ವೈಟ್ ಬೋರ್ಡ್ ಬಂದು ಇಲ್ಲಿ ಬಾಡಿಗೆ ಹೊಡಿತಾವನೆ. ನೀವೆಲ್ಲ ಸರ್ಕಾರ ಎಲ್ಲಿದೆ ನಿಮ್ಮದು? ನಮ್ಮ ರಾಜಕೀಯ ಎಲ್ಲಿದೆ? ನಮ್ಮ ಸರ್ಕಾರ ಇದು ಪ್ರಯತ್ನ ಮಾಡಿ ಸರ್. ನಮ್ಮ ಒಂದು ಮಾತು ಇನ್ನೊಂದು ಮಾತು ಹೇಳ್ತೀನಿ. ನಾನು ಒಂದೇ ಮಾತು ಹೇಳೋದು, ನಮ್ಮ ಆಟೋ ಚಾಲಕರಲ್ಲಿ ಒಗ್ಗಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಒಂದು ಒಗ್ಗಟ್ಟಿದ್ರೆ ಏನು ಬೇಕಾದ್ರೂ ಮಾಡ್ಬಸ್ ನಾವು. ನಮ್ಮ ಆಟೋ ಚಾಲಕರು ಅಷ್ಟೇ, ಬರೀ ಒಂಥರ ಒಂದು ಅವ್ರು ಥರ ಅಷ್ಟೇ ನಮ್ಮ. ಇನ್ನು ಬಾಕಿ ಯಾರು ಒಗ್ಗಟ್ಟಿಲ್ಲ. ಒಗ್ಗಟ್ಟು ಬಂದುಬಿಟ್ರೆ ಮುಂದೆ ಏನು ಬೇಕಾದ್ರೂ ಮಾಡ್ಬೋದು ನಾವು. ಓಪನ್ ಚಾಲೆಂಜ್ ಹೇಳ್ತೀನಿ ಸರ್, ನಿಜಲ್ವೇ. ಸರ್ಕಾರದ ನ್ಯಾಯ ಸಿಗುತ್ತಾ ಸರ್? ನಾವು ಸ್ಟಾರ್ಟಿಂಗ್ ಬಂತು ಸರ್ಕಾರ, ಸ್ಟಾರ್ಟಿಂಗ್ ಬಂದಾಗ ಸಿಗ್ತದೆ. ನಮ್ಮ ರಾಮಲಿಂಗಾರೆಡ್ಡಿ ಅವರು ನಮ್ಮ ಪರ ಇದ್ದಾರೆ, ನಮ್ಮ ಆಟೋ ಚಾಲಕರು ಪರ ಇದ್ದಾರೆ ಅಂದ್ಬಿಟ್ಟು ನಾವು ಭಾರಿ ಖುಷಿ ಪಟ್ಟಿದ್ದು. ಆದರೆ ಈಗಂತೂ ನಂಬಿಕೆ ಹೊಂಟೋಯ್ತು ನಮಗೆ, ನಿಜಲ್ಲಿ ನಂಬಿಕೆ ಹೊಂಟೋಯ್ತು ಸರ್. ನಮಗೆ ಈ ಸರ್ಕಾರ ಮೇಲೆ ನಂಬಿಕೆನೇ ಹೊಂಟೋಯ್ತು 100%. ಆಟೋದು ಸಂಘಗಳು ಭಾಳ ಇದಾವಲ್ಲ ಆ್ಯಕ್ಚುಲಿ ಕರ್ನಾಟಕದಲ್ಲಿ, ಅವ್ರೇನು ಸಪೋರ್ಟ್ ಮಾಡ್ತಾರೆ ಸರ್? ಪಾಪ ಅವ್ರು ಏನ್ರಿ ಮಾಡ್ತಾರೆ ಸಂಘಟನೆಯವರು? ಪಾಪ ಅವರು ಹೋರಾಟ ಮಾಡ್ತಾವ್ರೆ. ಅವ್ರ ಮೇಲೆ ಬಿದ್ದೋಗಲ್ಲ, ಕಾನೂನು ಮೀರಿ ಹೋಗಕ್ಕಾಗಲ್ವಲ್ಲ. ಕಾನೂನು ಮೀರಿ ಹೋದ್ರೆ ಈಗ ಯಾವನ ಬೈಕ್ ನಡೆದ್ರೆ ನೀನವನು ಹೊಡಿಯೋಕ್ಕೆ ಆ ಥರ ಕೇಳ್ತಾರಲ್ಲ, ಅವಾಗ ಗೊತ್ತಾಗಲ್ವ ಸರ್? ಪಾಪ ಅವ್ರು ಏನು ಮಾಡ್ತಾರೆ ಹೇಳಿ? ಅಧ್ಯಕ್ಷರು ಆಗಿದ್ದಾರೆ ಪಾಪ, ಅವರು ಆಟೋ ಚಾಲಕರೇ ಆಯಿತಾ, ಅವರು ಆಟೋ ಚಾಲಕರೇ, ಅವರು ಅಧ್ಯಕ್ಷರು ಆಗಿದ್ದಾರೆ, ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಅವ್ರನ್ನ ಒಬ್ಬರು ದೂರಿದ್ರೆ ಬಾಕಿಯರೆಲ್ಲ ಹೋಗ್ತಾರೆ. ಅವರು ಹೋರಾಟ ಮಾಡ್ತಾಯಿದ್ದಾರೆ, ಅವ್ರು ಏನು ಬೇಕು ಅದು ಮಾಡ್ತಾಯಿದ್ದಾರೆ. ಅವ್ರು ಮೀರಿ ಕಾನೂನು ಮೀರಿ ಅಂತೂ ಹೋಗೋಕ್ಕಾಗಲ್ಲ. ಪ್ರಶ್ನೆ ಅದೇ ಇರೋದು. ಎಲ್ಲರಿಗೂ ಒಂದೇ ಕಾನೂನು, ಓಟಿ ಜನಕ್ಕೆ ಒಂದೇ ಕಾನೂನು, ಬಡವಂಗೆ ಒಂದೇ ಕಾನೂನು. ಆ ಥರ ಪರಿಸ್ಥಿತಿ ಬಂದಿದೆ. ಮುಂದೆ ನಿಮ್ದೇನಾದರೂ ಹೋರಾಟ ಮುಂದುವರಿಯುತ್ತಾ ಅಥವಾ? ಸರ್ ಇದು ಒಂದು ಮಾತು ಹೇಳ್ತೀನಿ, ಇಲ್ಲ ಅಂದರೆ ಈಗ ಅವರು ಕೋರ್ಟ್ ಆದೇಶ ಹಿಂದೆ ಮುಂದೆ ಹಾಕೊಂಡಿದ್ದಾರಲ್ಲ, ಇಲ್ಲ ಅವ್ರ ಕಡೆ ಪರ ಕೊಡಿ, ಇಲ್ಲ ನಮ್ಮ ಪರ ಕೊಡಿ, ಎರಡು ಒಂದು ಮಾಡಿ, ಆಮೇಲೆ ಓಪನ್ ಚಾಲೆಂಜ್ ಮಾಡ್ತೀವಿ. ಎರಡೂ ಇಲ್ಲ, ಐತೆ ಕೋಟಲ್ ಐತೆ ಅಂದ್ಕೊಂಡು ಹೋದ್ರೆ ಈಗ ಊಟ ತಟ್ಟೆ ಹಾಕ್ಬಿಟ್ಟು ಉಣ್ತೀಯ ತೆಗೋಣ ಅಂದರೆ ಯಾರು ತರ್ತಾರೆ? ಒಂದು ಮಾತು, ಇಲ್ಲ ಅವ್ರ ಕಡೆ ಪರ ಕೊಡಿ, ಇಲ್ಲ ನಮ್ಮ ಕಡೆ ಪರ ಕೊಡಿ, ಆಮೇಲೆ ನೋಡಿ ನಮಗೆ ಏನು ಮಾಡ್ತೀವಿ ಅಂತವ. ಅಷ್ಟೇ ನಮ್ದು ಹೇಳೋದಷ್ಟೇ, ಇನ್ನೇನಿಲ್ಲ. ಕೊನೆಯದಾಗಿ ಏನಾದರೂ ಹೇಳ್ತೀರಾ ಆ್ಯಕ್ಚುಲಿ? ಸರ್ ಈಗ ಕೊನೆದಾಗ ಏನಾದ್ರು ಸರ್, ನಾವು ಎಚ್ಚರಿಕೆ ಬೇಕು ಫಸ್ಟ್ ಆಫ್ ಆಲ್. ಇವಾಗ
ಇನ್ನೊಂದ್ಸತಿ ಯಾವುದೇ ಸರ್ಕಾರ ಆಗಲಿ, ಯಾವುದೇ ಇದಾಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಯಾವುದೇ ಆಗಲಿ, ನಾವಿದ್ದೀವಲ್ಲ ಪ್ರಶ್ಟು, ನಾವು ಜನಸೇವಕರು, ನಾವು ಮೇಂಡ ಉಪಯೋಗಿಸ್ಬಿಟ್ಟು ತರಬೇಕು. ಯಾರನ್ನ ಏಣಿಕೆ ಮಾಡಿ, ಯಾರನ್ನ ಲೈಕ್ ಮಾಡಿ ಅಂತರ ತಂದು ನಿಲ್ಲಿಸ್ಬೇಕು. ಇಲ್ಲ ತಳ್ಳಿ ಸರ್, ಹೊಸ ಪಕ್ಷ ಒಂದು ಕೊಡಿ ಒಂದ್ಸತಿ ನೋಡೋಣ ಸರ್. ಅದೇ ಹೇಳಲ್ವಾ, ನಮ್ಮವ್ರು ಹೆಂಗೆ ಗೊತ್ತಾ ಸರ್, ಇವತ್ತು ಒಂದು ದಿವಸ ನೋಡೋಕೆ ಹೋಗ್ತಾರೆ, ಒಂದು ದಿವಸ ನೋಡೋಕೆ ಹೋಗ್ತಾರೆ. ಇವತ್ತು 5,500 ರೂಪಾಯಿ ಕಾಸು ಕೊಟ್ರೆ ಎಣ್ಣೆ ಕೊಟ್ರೆ ಫಿನಿಶು. ಇನ್ನು 5 ವರ್ಷ ನಮ್ಮ ಜೀವನ ಏನಾಗ್ತದೆ ಗೊತ್ತಿರಲ್ಲ. ಅರ್ಥ ಆಯ್ತಾ? ಇದೇ ಪೇನ್ ಆಗಿರೋದಿಲ್ಲಿ ಫಸ್ಟು. ಇವತ್ತು ಒಂದು ದಿವಸ ನೋಡೋಕೆ ಹೋಗ್ಬಾರ್ದು ನಾವು. 5 ವರ್ಷದಿಂದ ಏನಾಗ್ತಾಯಿದೆ, ನಮ್ಮ ಕಷ್ಟ ಏನು ಬರ್ತೈತೆ. ಅವ್ರು ಹೇಳ್ತಾರೆ ಇವಾಗ ಕೊಡೋಕ್ಕಾದ್ರೆ ಅವತ್ತು ಕೊಟ್ಟಿವನ್ರಿ, ಬಿಸಾಕಿವನ್ರಿ, ಎಂದ ಕಾಸು ನಡ್ರಿ ಕುತ್ಕೊಳ್ರಿ ಅಂತಾರೆ. ಹಾಂ, ಯಾವುದೇ ಆಫೀಸ್ಗೆ ಹೋಗಲಿ ಸರ್, ಒಂದು ಚಿಕ್ಕ ಕೆಲಸ ಹೋಗ್ಬೇಕಂದ್ರೆ ಲಂಚದಲ್ಲಿ ಯಾವನು ಮುಟ್ಟಲ್ಲ. ಒಂದು ಹಾಸ್ಪಿಟ್ಲಿಗೆ ಹೋಗಿ ಸರ್, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ಟ್ಯೂಬ್ ಕೇಳಿದ್ರೆ 20 ರೂಪಾಯಿ ಕೇಳ್ತಾರೆ, 30 ರೂಪಾಯಿ ಕೇಳ್ತಾರೆ. ಒಂದು ಟ್ಯೂಬು, ಸಣ್ಣದೊಂದು ಟ್ಯೂಬು ಕೈಗೆ ಹಾಕೊಳ್ಳೋದು. ಹಾಂ, ಆ ಥರ ಪರಿಸ್ಥಿತಿ ಬಂದು ನಮ್ಮ ಕರ್ನಾಟಕ ಸರ್ಕಾರ. ಹಾಂ, ಏನಂತ ಹೇಳ್ಬೇಕು ಹೇಳಿ. ಈಗ ಸರ್ಕಾರ ಅಂತ